ನೇರ ಮಾತು ವಿತ್ ವಿಶ್ವಂಭರ. ಹಾಗಿದ್ರೆ ಉಪೇಂದ್ರ ಪೈ ಅವರು ಸಿರ್ಸಿ ಕ್ಷೇತ್ರದ ಆಕಾಂಕ್ಷಿಯೋ ಅಥವಾ ತ್ಯಾಗಿಯೋ? ಕೂಡಲೇ ಎಲ್ಲರಿಗೂ ತಾನು ಶಾಸಕ ಆಗ್ಬೇಕು, ಸಂಸದ ಆಗ್ಬೇಕು ಅಂತ ಒಂದೇ ಸಲ ಆಸೆ ಇರ್ತದೆ. ಆದರೆ ಸಮಯ ಬರೋವರೆಗೆ ಕಾಯ್ಬೇಕಾಗ್ತದೆ. ದೀಪಕ್ ಹೊನ್ನಾವರ್ ಕಾಂಗ್ರೆಸ್ನಲ್ಲಿದ್ದರು. ಅಲ್ಲಿ ಕೇವಲ ದೀಪಕ್ ಹೊನ್ನಾವರ್ ಅನ್ನತಕ್ಕಂಥ ಒಂದು ಸ್ನೇಹಿತನಾಗಿ ನಾವಲ್ಲಿ ಸೇರಿದು ಬಿಟ್ರೆ ನಾವು ಪಕ್ಷವನ್ನು ನೋಡಿ ಸೇರಿದ್ದಲ್ಲ. ಕೊಟ್ಟ ಕುದುರೆ ಅದು ನಾ ಇರಲೇಬೇಕಾಯ್ತು. ಬಿಜೆಪಿಯ ಪ್ರಾರಂಭಿಕ ₹1 ಸದಸ್ಯರಿಂದ ಹಿಡಿದು ಇವತ್ತು 2023 ಅಭ್ಯರ್ಥಿ ತನಕ ನಾನು ಆಗಿದ್ದೇನೆ. ಇವತ್ತು ರಾಜಕೀಯದಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ, ಮೊದಲು ಹುದ್ದೆಗಳನ್ನು ಕೇಳ್ತಾರೆ, ಆಮೇಲೆ ಚುನಾವಣೆಯಲ್ಲಿ ಟಿಕೆಟ್ ಕೇಳ್ತಾರೆ. ಉದಾಹರಣೆ ನಿಮ್ಗೆ ನಾವು ಸಿದ್ದರಾಮಯ್ಯನೂ ಕೊಡ್ಬೋದು, RV ದೇಶಪಾಂಡೆ ಅವರಿಗೂ ಕೊಡ್ಬೋದು. ನಮ್ಮ ನೇರ ಪ್ರಶ್ನೆಗಳಿಗೆ ಅತಿಥಿಗಳ ನೇರ ಉತ್ತರ, ಜಿಲ್ಲೆಯ ಹಲವು ಸಮಸ್ಯೆಗಳಿಗೆ ಇಲ್ಲಿದೆ ಉತ್ತರ. ಇದು ವಿಶ್ವಂಭರ ಟಿವಿಯ ನೇರ ಮಾತು ಕಾರ್ಯಕ್ರಮ. ನಾವು ಪ್ರತಿ ವಾರ ಒಂದೊಂದು ಅತಿಥಿಗಳೊಂದಿಗೆ ವಿಶೇಷ ಕಾರ್ಯಕ್ರಮ ಮಾಡಿ ಚರ್ಚೆ ಮಾಡಿಸ್ತೀವಿ. ಅವರಿಂದ ಹಲವು ವಿಷಯಗಳಿಗೆ ಉತ್ತರ ಕೊಡಿಸ್ತೀವಿ. ಅದರ ಪೂರಕವಾಗಿ ಇವತ್ತು ನಾನು ಒಬ್ಬ ವಿಶೇಷ ಅತಿಥಿಗಳ ಜೊತೆ ಇದ್ದೇನೆ. ಅವರನ್ನ ಪರಿಚಯ ಮಾಡಿಸ್ತೇನೆ, ಅವರನ್ನ ಪ್ರಶ್ನೆ ಕೇಳ್ತೇನೆ, ಅವರಿಂದ ಉತ್ತರ ತಗೊಳ್ತೇನೆ. ನಮ್ಮ ಇಂದಿನ ಅತಿಥಿ ಉದ್ಯಮಿಗಳು, ಜಿಲ್ಲೆಯ JDS ಮುಖಂಡರು ಆದ ಉಪೇಂದ್ರ ಪೈ ಅವರು. ಉಪೇಂದ್ರ ಪೈ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮತ್ತು ನಮ್ಮ ನೂತನವಾಗಿ ಪ್ರಾರಂಭವಾದಂಥ ವಿಶ್ವಂಭರ ಈ ಚಾನೆಲ್ಗೆ ನನ್ನ ಶುಭಾಶಯಗಳನ್ನ ಕೋರ್ತಾ, ತಾವು ಕೇಳಿದ ಇವತ್ತು ಜಿಲ್ಲೆಯ ಬಗ್ಗೆ ಕೆಲವು ಸಮಸ್ಯೆಗಳ ಕುರಿತು ಮತ್ತು ಜಿಲ್ಲೆಯ ವಿಭಜನೆ ಕುರಿತು ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ. ಹಲವು ಪ್ರಶ್ನೆಗಳಿದೆ. ರಾಜಕಾರಣದ ಬಗ್ಗೆ ಇದೆ, ಜಿಲ್ಲೆಯ ಸಿರ್ಸಿ ಜಿಲ್ಲೆ ಮಾಡಬೇಕು ಅನ್ನೋ ತಮ್ಮ ಹೋರಾಟದ ಬಗ್ಗೆ ಇದೆ, ಪ್ರಸ್ತುತ ಈ ರಾಜಕೀಯ ಸನ್ನಿವೇಶಗಳು, ಇದ್ರ ಬಗ್ಗೆ ಚರ್ಚೆ ಇದೆ. ನನ್ನ ಮೊದಲನೇ ಪ್ರಶ್ನೆ, ಜಿಲ್ಲೆಯಲ್ಲಿ JDSಗೆ ಭವಿಷ್ಯ ಇದೆಯಾ? ಜಿಲ್ಲೆಯಲ್ಲಿ JDSಗೆ ಭವಿಷ್ಯ ಇದೆ ಅನ್ನೋಕ್ಕಿಂತ ಹೆಚ್ಚಾಗಿ JDSನ ಜೊತೆಯಲ್ಲಿ ಇವತ್ತು ಏನು ನಮ್ಮ ಮಿತ್ರ ಪಕ್ಷವಾಗಿ ಏನು ಇವತ್ತು BJP ಇದೆ, ಇವು ಎರಡೂ ಪಕ್ಷಗಳು ಸೇರಿದರೆ ಎರಡೂ ಪಕ್ಷಕ್ಕೂ ಈ ಜಿಲ್ಲೆಯಲ್ಲಿ ಭವಿಷ್ಯ ಇದೆ ಅಂತ ನಾನು ಹೇಳ್ಬೋದು. ಕರೆಕ್ಟ್. ಈಗ ಜಿಲ್ಲೆಯಲ್ಲಿ BJP ಒಂದು ಭದ್ರವಾಗಿ ತಳವೂರಿದಂತ ಪಕ್ಷ. ನಾವು ನೋಡ್ತಾ ಇದ್ದೇವೆ, ಒಂದು ದಶಕದಿಂದ JDS ಅಧಪತನಕ್ಕೆ ಹೋಗ್ತಾ ಇದೆ. ಜಿಲ್ಲೆಯಲ್ಲಿ ಯಾವ ಮುಖಂಡರನ್ನು ಹಿಡಿದಿಟ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ಕರಾವಳಿಯಲ್ಲಿ ಸೂರಜ್ ನಾಯ್ಕ್ ಸೋನಿ, ಘಟ್ಟದ ಮೇಲಭಾಗದಲ್ಲಿ ಉಪೇಂದ್ರ ಪೈ, ಇವರಿಂದ ಇಬ್ಬರನ್ನ ಬಿಟ್ರೆ ನನಗೆ JDS ಜಿಲ್ಲೆಯಲ್ಲಿ ತಡವೂರಿದೆ ಅನ್ನೋಕ್ಕೆ ಉದಾಹರಣೆ ತೋರಿಸಿ. ಇವತ್ತು ರಾಜಕೀಯದಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ, ಮೊದಲು ಹುದ್ದೆಗಳನ್ನು ಕೇಳ್ತಾರೆ, ಆಮೇಲೆ ಚುನಾವಣೆಯಲ್ಲಿ ಟಿಕೆಟ್ ಕೇಳ್ತಾರೆ. ಕೂಡಲೇ ಎಲ್ಲರಿಗೂ ತಾನು ಶಾಸಕ ಆಗ್ಬೇಕು, ಸಂಸದ ಆಗ್ಬೇಕು ಅಂತ ಒಂದೇ ಸಲ ಆಸೆ ಇರ್ತದೆ. ಆದರೆ ಸಮಯ ಬರೋವರೆಗೆ ಕಾಯ್ಬೇಕಾಗ್ತದೆ. ಇವು ಸಮಯ ಬರೋ ತನಕ ಕಾಯ್ದೇನೆ ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ನಾ ಸೋತೆ ಅಂದ ತಕ್ಷಣ ಇನ್ನೊಂದು ಪಕ್ಷಕ್ಕೆ ಹೋಗಿ ಸೇರಿಬಿಡ್ತಾರೆ. ಆದರೆ ನೀವು ಇಡೀ ರಾಜ್ಯದಲ್ಲಿ ನೀವು ಇವತ್ತು ನೋಡ್ತಾ ಹೋದಾಗ, ಇವತ್ತೇನು ಪ್ರಭಾವಿ ನಾಯಕರಾಗಿ ರಾಜ್ಯದಲ್ಲಿ ಅಧಿಕಾರ ಮಾಡ್ತಾ ಇರತಕ್ಕಂಥ ಅಧಿಕಾರ ಅನುಭವಿಸ್ತಾ ಇದ್ದವರು ಇವರೆಲ್ಲರಿಗೂ ಮೂಲ JDS. ಉದಾಹರಣೆ ನಿಮ್ಗೆ ನಾವು ಸಿದ್ದರಾಮಯ್ಯನೂ ಕೊಡ್ಬೋದು, RV ದೇಶಪಾಂಡೆ ಅವರಿಗೂ ಕೊಡ್ಬೋದು, ಹೀಗೆ ಅನೇಕರು ಕೊಡ್ಬೋದು. ಮೂಲವಾಗಿ ಜನತಾ ಪಕ್ಷದ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲೇ, ಆಮೇಲೆ ಎಕ್ಸ್ಪೋರ್ಟ್, ಹೀಗೆ ಇಂಪೋರ್ಟ್, ಈಗ ಇದು ಇರ್ತದೆ. ಹಾಗಾಗಿ ಯಾವ ಪಕ್ಷ ಅಧಿಕಾರಕ್ಕೆ ಇರ್ತದೆಯೋ ಅಲ್ಲಿ ಬಹಳ ಜನ ಒಲ್ದು ಬರ್ತಾರೆ. ಕೆಲವು ಪಕ್ಷ ಸಂದರ್ಭದಲ್ಲಿ ಕೇಳಿದ್ರೆ, ಪಕ್ಷ ಸೋತಾಗ ಪಕ್ಷದಲ್ಲಿ ಕಾರ್ಯಕರ್ತರ ಕೊರತೆನೂ ಇರ್ತದೆ, ಆರ್ಥಿಕ ಪರಿಸ್ಥಿತಿನೂ ಕೊರತೆ ಇರ್ತದೆ, ನಾಯಕರ ಕೊರತೆನೂ ಇರ್ತದೆ. ಆದರೆ ಸಮಯ ಬಂದಾಗ ಈ ಸಮಯಕ್ಕೆ ಸೂಕ್ತವಾದಂಥ ಏನು ಉತ್ತರ ಮತ್ತು ಆ ಒಂದು ಚುನಾವಣೆ ಸಂದರ್ಭದಲ್ಲಿ ನಮ್ಮ ಪಕ್ಷ ಕಾರ್ಯಕರ್ತರು ಮಾಡಿದಂಥ ಕೆಲಸ, ಇವು ಯಾವತ್ತೂ ಕೂಡ ಪಕ್ಷದಲ್ಲಿ ಗಟ್ಟಿಯಾಗಿರ್ತದೆ. ಬಿಟ್ರೆ ಅಸ್ತಿತ್ವ ಕಳ್ಕೊಳ್ತಕ್ಕಂಥ ಪ್ರಶ್ನೆ ಅಂತ ಹೇಳೋದು ಇರೋದಿಲ್ಲ. ಅಸ್ತಿತ್ವ ಇದ್ದೇ ಇರ್ತದೆ, ಆದರೆ ಅದನ್ನ ಜಾಗೃತಿಗೊಳಿಸ್ಬೇಕು. ಹಾಗಿದ್ರೆ ನಾನು ಕೇಳೋದು, ಈ ಹಿಂದೆ ನೀವು ವಿಧಾನಸಭೆ ಚುನಾವಣೆಗೆ ನಿಂತಿದ್ರಿ, ಇದೇ BJPಯ ವಿರುದ್ಧ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ವಿರುದ್ಧ ಸ್ಪರ್ಧೆ ಮಾಡಿದ್ರಿ. ಅವತ್ತಿನ ನಿಮ್ಮ ಆರೋಪಗಳು
ಮತ್ತೆ ಇವತ್ತು ನೀವು JDS ಅವರು ಮತ್ತೆ BJP ಅವರು ಹೊಂದಾಣಿಕೆ ಮಾಡಿಕೊಂಡ ರೀತಿ ಇದು ತಾತ್ವಿಕವಾಗಿ ಸೈದ್ಧಾಂತಿಕವಾಗಿ ಒಂದಷ್ಟು ಗೊಂದಲ ಅನ್ಸಲ್ವಾ? ಇದು ಗೊಂದಲ ಅನ್ನೋಕ್ಕಿಂತ ಹೆಚ್ಚಾಗಿ ಆ ಸಂದರ್ಭದಲ್ಲಿ ಆ ವಾಸ್ತವಿಕತೆಯನ್ನ ಯಾರೂ ಮರೀಚಿ ಮಾಡ್ಲಿಕ್ಕೆ ಆಗುದಿಲ್ಲ. ಅದನ್ನ ತಪ್ಪಿಸಿದು ಅಲ್ಲ ಅಂತ ಹೇಳಿಕ್ ಬರುದಿಲ್ಲ. ವಾಸ್ತವಿಕ ಸಂಗತಿಗಳ ವಿರುದ್ಧವಾಗಿಯೋ ಅದನ್ನ ತಪ್ಪು ಗ್ರಹಿಸಿಯೋ ಅದ್ರ ಬಗ್ಗೆ ಇವತ್ತು ನಮ್ಮ ಎದುರುಗಡೆ ಇರತಕ್ಕಂಥ ಅಂದಿನಲ್ಲಿ ಇರತಕ್ಕಂಥ ಯಾವ ಪಕ್ಷ ಅವ್ರ ಆಪಾದನೆ ಮಾಡಿದಾಗ ಸೂಕ್ತವಾದಂಥ ಉತ್ತರ ನಾವು ಕೊಡ್ಲೇಬೇಕಾಗ್ತದೆ. ಇಲ್ಲಾಂದ್ರೆ ನಾವು ಪಕ್ಷದಲ್ಲಿ ಇದ್ದು ಅದಕ್ಕೊಂದು ಅರ್ಥ ಇರೋದಿಲ್ಲ. ಹಾಗೆ ಆ ಸಂದರ್ಭದಲ್ಲಿ ಯಾವುದೇ ಪಕ್ಷ ಇರ್ಬೋದು, ಅಲ್ಲಿ ವಾದ ಪ್ರತಿವಾದ, ಆರೋಪಕ್ಕೆ ಉತ್ತರ, ಪ್ರತ್ಯಾರೋಪ ಇದು ಇದ್ದೇ ಇರುವುದೇ. ಇದು ರಾಜಕೀಯ. ಹಾಗಿದ್ರೆ ನೀವು ಕಾಂಗ್ರೆಸ್ ಅಲ್ಲಿ ಇದ್ದವರು, ಹಿಂದೆ ದೀಪಕ್ ಹೊನ್ನವರವರ ಗರಡಿಯಲ್ಲಿ ಪಳಗದವರು, ಅಲ್ಲಿ ಟಿಕೆಟ್ ಕೊಡ್ಲಿಲ್ಲ ಅಂತ JDS ಗೆ ಬಂದ್ರ? ನಾನು ದೀಪಕ್ ಹೊನ್ನವರ ಗರಡಿಯಲ್ಲಿ ವ್ಯಾವಹಾರಿಕವಾಗಿದ್ದೆ, ರಾಜಕೀಯವಾಗಿಲ್ಲ. ಇದು ದೀಪಕ್ ಹೊನ್ನವರು ಕಾಂಗ್ರೆಸ್ನಲ್ಲಿದ್ದರು, ನಾನು ಇದು ಭಾರತೀಯ ಜನತಾ ಪಕ್ಷದಲ್ಲಿದ್ದೆ. 1987ರಿಂದ ನಾನು 2013 ತನಕ ನಾನು ಭಾರತೀಯ ಜನತಾ ಪಕ್ಷದ ಒಬ್ಬ ಕಾರ್ಯಕರ್ತನೇ ಹೌದು, ಪ್ರಮುಖ ಕೆಲವು ಜವಾಬ್ದಾರಿಗಳನ್ನು ತಗೊಂಡವನು ಕೂಡ ಹೌದು. ಅದು 2013ರಲ್ಲಿ ನನ್ನ ಹಾಗೂ ದೀಪಕ್ ಹೊನ್ನವರ ಸ್ನೇಹ ಮತ್ತು ನಮ್ಮಿಬ್ಬರು ಉದ್ಯೋಗ ಅವತ್ತು ಒಂದೇ ಆಗಿತ್ತು. ಲಾರಿ ಮತ್ತು ನಮ್ಮ ಕಲ್ಲು ಜಲ್ಲಿ ಈ ರೀತಿ ವ್ಯಾವಹಾರಿಕವಾಗಿತ್ತು. ಆ ಸಂದರ್ಭದಲ್ಲಿ ಅವನೇ ನೇರವಾಗಿ ಚುನಾವಣೆ ಸ್ಪರ್ಧೆ ಮಾಡಿದಾಗ ಅಂದು ನಮ್ಗೆ ಅನೇಕ ತೊಡಕುಗಳಿದ್ದು. ಇವತ್ತು ಅರಣ್ಯ ಇಲಾಖೆಯಿಂದ, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಿಂದ, ಪೊಲೀಸ್ ಅಧಿಕಾರಿಗಳಿಂದ, ತಹಶೀಲ್ದಾರ್ ಎಲ್ಲರೂ ಗಾಡಿಗಳನ್ನ ಲಾರಿ ನಮ್ಮ ಉದ್ಯೋಗಕ್ಕೆ ಕಷ್ಟ ಕೊಡ್ತಿದ್ರು. ಆ ಸಂದರ್ಭದಲ್ಲಿ ನಮ್ಮ ಒಬ್ಬ ನಾಯಕನಾಗಿ ಚುನಾವಣೆ ನಿಂತಾಗ ಬಹುಶಃ ನಾನು ನನ್ನ ಜೊತೆ ಇರತಕ್ಕಂಥ ಎಲ್ಲ ನಮ್ದೇನು ಟೀಮ್ ಇತ್ತು, ಯಾವ್ಯಾವ ಪಕ್ಷದಲ್ಲಿದ್ರು ಕೂಡ ಅಲ್ಲಿ ಕೇವಲ ದೀಪಕ್ ಹೊನ್ನಾವರ್ ಅನ್ನತಕ್ಕಂಥ ಒಂದು ಸ್ನೇಹಿತನಾಗಿ ನಾವಲ್ಲಿ ಸೇರಿದು ಬಿಟ್ರೆ ನಾವು ಅವ್ರ ಪಕ್ಷವನ್ನು ನೋಡಿ ಸೇರಿದ್ದಲ್ಲ. ಅಂದ್ರೆ ನೀವು ಸೈದ್ಧಾಂತಿಕವಾಗಿ BJP ಜೊತೆಗೆ ಇದ್ರಿ, ಹೌದು. ಆದ್ರೆ ನಿಮ್ಮ ಗೆಳೆತನದಿಂದಾಗಿ ನೀವು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ್ದು. ಈಗ ಹೊಂದಾಣಿಕೆ ಎಲ್ಲ ಆಗಿದೆ, ಸರಿ. BJP ಅವರು ನಿಮ್ಗೆ ಏನು ಆಶ್ವಾಸನೆ ಕೊಟ್ಟಿದ್ದಾರೆ? ಆಶ್ವಾಸನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕಳೆದ ಚುನಾವಣೆ ಸಂದರ್ಭದಲ್ಲಿ ನೀವು ನೋಡಿದ್ರಿ, 2023 ಚುನಾವಣೆಯಲ್ಲಿ ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಮತ್ತು ನಮ್ಮ 2 ಚುನಾವಣೆಯಲ್ಲಿ ಆಯ್ಕೆಯಾದಂಥ ಅಭ್ಯರ್ಥಿಗಳನ್ನ ಎಷ್ಟು ಗ್ರಾಮ ಬಂದಿದೆ ನೀವು ನೋಡಿದಿರಿ. ಮೊನ್ನೆ ದಿನ 2024 ಲೋಕಸಭಾ ಚುನಾವಣೆಯ ಫಲಿತಾಂಶವನ್ನು ಕೂಡ ನೋಡಿದಿರಿ ನೀವು. ಇದರಲ್ಲಿ ನಿಮಗೆ ವ್ಯತ್ಯಾಸ ಹೇಗೆ ಕಂಡು ಬಂದಿದೆ ಅಂದ್ರೆ, 2 ಪಕ್ಷಗಳು ಸೇರಿ ಮುಂದಿನ ಚುನಾವಣೆ ನಾವು ಎದುರಿಸ್ಲಿಕ್ಕೆ ಹೋದ್ರೆ ಈ 2 ಪಕ್ಷಕ್ಕೂ ಬಹುಶಃ ಒಳ್ಳೆಯ ಜನರ ಆಶೀರ್ವಾದ ಇದೆ, ಲಾಭ ಇದೆ, ಜನರ ಆಶೀರ್ವಾದ ಇದೆ. ಹಾಗಾಗಿ ಅಧಿಕಾರ ಮಾಡಬಹುದು, ಅಧಿಕಾರಕ್ಕೆ ನಾವು ಬರ್ತೇವೆ ಅಂತಕ್ಕಂಥ ಎಲ್ಲ ಒಂದು ಆತ್ಮವಿಶ್ವಾಸ 2 ಪಕ್ಷದವರಿಗೆ ಇದೆ, ಇವತ್ತು ನಾಯಕರಿಗೆ. ಹಾಗೆ ಮತ್ತೆ ಒಪ್ಕೊಂಡಿದ್ದಾರೆ ಇಬ್ರು. ಕರೆಕ್ಟ್. 2 ಪಕ್ಷಕ್ಕೂ ಇಬ್ರು ಸೇರಿದ್ರೆ ನಾವು ಯಶಸ್ವಿ ಆಗ್ತೀವಿ ಅನ್ನೋ ವಿಶ್ವಾಸ ಇದೆ. ಆದ್ರೆ ಇಲ್ಲಿ ಒಂದು ಭಿನ್ನತೆ ಇದೆ, JDS-ಗೋ BJP-ಗೋ. ಈಗ ಈ ಸಿರ್ಸಿ ಕ್ಷೇತ್ರವನ್ನೇ ನೀವು ಉದಾಹರಣೆಗೆ ತಗೊಳ್ಳೋದಿದ್ರೆ ನೀವು JDS-ಗೆ ಕೇಳ್ತಿರೋ, BJP ಅವ್ರು ಇಟ್ಕೊಳ್ತಾರೆ? ಇವತ್ತು ಜಿಲ್ಲೆಯಲ್ಲಿ 6 ಸ್ಥಾನಗಳಿವೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಏನಿದೆ ವಿಧಾನಸಭೆ ಚುನಾವಣೆ 6 ಕ್ಷೇತ್ರಗಳು ಬರ್ತವೆ. ಅದಕ್ಕೆ ನಮ್ಮ ಸಂಬಂಧಿಸಿದ ನಾಯಕರು ಏನಿದ್ದಾರೆ ಅವರೊಂದು ತೀರ್ಮಾನ ತಗೊಂಡು ಹೊಂದಾಣಿಕೆಗೆ ಅವ್ರ ಹಿರಿಯ ನಾಯಕರು ಏನು ತೀರ್ಮಾನ ತಗೋತಾರೆ, ಅವ್ರ ಹಿರಿಯ ನಾಯಕರ ತೀರ್ಮಾನಕ್ಕೆ ನಾವು ಬಾಗ್ತೇವೆ, ಅವ್ರು ಏನ್ ಹೇಳ್ತೇವೆ ಅದಕ್ಕೆ. ಹಾಗಾಗಿ ಅವ್ರು ಯಾವ ಕ್ಷೇತ್ರ ಕೇಳ್ತಾರೋ ಆ ಕ್ಷೇತ್ರದಲ್ಲಿ ಇಬ್ರು ಹೊಂದಾಣಿಕೆ ಆಗ್ತದೆ. ಅಲ್ಲಲ್ಲ, ಈಗ ನಿಮ್ಗೆ ನೀವು ಕೇಳಬಹುದಾದ ಕ್ಷೇತ್ರಗಳು ಜಿಲ್ಲೆಯಲ್ಲಿ 2 ಮಾತ್ರ, ಈ ಸಿರ್ಸಿ ಕ್ಷೇತ್ರ ಅಥವಾ ಕುಮಟಾ ಕ್ಷೇತ್ರ ಎಲ್ಲ ಕೇಳ್ಬೋದು. ಅಲ್ಲ, ಇದು 2 ಬಿಟ್ಟು ನಿಮ್ಗೆ ಬೇರೆ ಅವಕಾಶಗಳಿಲ್ಲ. ಯಾಕೆ ಅಂದ್ರೆ ಗೋಟ್ನೇಕರು ಬಲಶಾಲಿ ಆಗಿಲ್ಲ JDS ಅಲ್ಲಿ, ಅಥವಾ ರಾಜಕೀಯದಲ್ಲಿ ಅವರು ನಿಮ್ಮಷ್ಟು ಶಕ್ತಿಶಾಲಿ ಆಗಿಲ್ಲ. ಹಾಗಿದ್ರೆ ಕೇಳೋದಿದ್ರೆ ಇದು 2 ಕ್ಷೇತ್ರ, ಯಾವ್ದು ಕೇಳ್ತೀರಿ? 2ರಲ್ಲಿ ಒಂದು ಆಪ್ಷನ್ ಕೊಟ್ರೆ ನೋಡು, ನಮ್ಮ ನಾಯಕರ ಏನ್ ತೀರ್ಮಾನ ತಗೊಳ್ತಾರೆ ಅವರಿಗೆ ಬಿಟ್ಟಿದ್ದದು. ಎಸ್, ಇವತ್ತು ಅವರು ಹರಿಯಾಣದ ಕೇಳ್ಬೋದು, ಸಿರ್ಸಿನೂ ಕೇಳ್ಬೋದು, ಕುಮಟಾನೂ ಕೇಳ್ಬೋದು. ಇಬ್ಬರು ಹೊಂದಾಣಿಕೆ, ಯಾಕಂದ್ರೆ
ಇದು ಮೈತ್ರಿ ಧರ್ಮವನ್ನ ಇಬ್ರು ಸೇರಿ ಪಾಲನೆ ಮಾಡಬೇಕು. ಮತ್ತು ಎರಡೂ ಪಕ್ಷದಲ್ಲಿ ಇರ್ತಕ್ಕಂಥ ಏನು ಶ್ರಮಪಟ್ಟಂತ ಕಾರ್ಯಕರ್ತರು ಏನಿದ್ದಾರೆ ಅವ್ರಿಗಿಬ್ಬರಿಗೂ ಕೂಡ ಹಿನ್ನೆಲೆ ಆಗಬಾರದು. ಗೆಲ್ಲಬೇಕು, ಗೆಲುವು ಸಾಧಿಸಬೇಕು ಅನ್ನೋದಕ್ಕೆ ಯಾವ ರೀತಿ ತೀರ್ಮಾನ ತಗೋಬೇಕು ಆ ರೀತಿ ತೀರ್ಮಾನ ನಮ್ಮ ಹಿರಿಯ ನಾಯಕರು ತಗೊಳ್ತಾರೆ ಅಂತ ನಾವೆಲ್ಲ ಒಪ್ತೇವೆ. ಈಗ ರಾಜ್ಯದಲ್ಲಿ ನೀವು ಅಧಿಕಾರದಲ್ಲಿ ಇಲ್ಲ, ಕೇಂದ್ರದಲ್ಲಿ ನೀವು ಪಾಲುದಾರರಾಗಿದ್ದೀರಿ. ಇದರಿಂದ JDSಗೆ ಎಷ್ಟು ಪ್ರಯೋಜನ? ಬಹುಶಃ 75 ಮತ್ತು 25 ಲೆಕ್ಕದಲ್ಲಿ ಹೊಂದಾಣಿಕೆ ಆಗ್ಬೋದು. ಅದಕ್ಕೂ ನಮ್ಮ ನಾಯಕರು ಒಪ್ಪುತ್ತಾರೆ, ಒಪ್ಪಬಹುದು. ಯಾಕೆಂದ್ರೆ ಒಂದು ರಾಷ್ಟ್ರೀಯ ಪಕ್ಷ, ಒಂದು ಪ್ರಾದೇಶಿಕ ಪಕ್ಷ ಆಗಿರೋದ್ರಿಂದ ಮತ್ತು ಎರಡು ಪಕ್ಷದ ವಿಚಾರಗಳು ಒಂದೇ ಆಗಿರೋದ್ರಿಂದ ಒಡಂಬಡಿಕೆಯಲ್ಲಿ ಹೇಗಾದ್ರೂ ಕೂಡ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಕೂಡ ಹೊಂದಾಣಿಕೆ ಮತ್ತು ನಮ್ಮ ಭದ್ರತೆ ಗಟ್ಟಿ ಏನಿದೆ ಇದರಲ್ಲಿ ನಾವು ಎರಡೂ ಪಕ್ಷಗಳು ಒಬ್ಬರನ್ನೊಬ್ರು ಬೇರೆ ಆಗೋ ವಿಚಾರ ಇಲ್ಲ. ಕೂಡಿ ಚುನಾವಣೆ ಎದುರಿಸಬೇಕು, ಮುಂದಿನ ಕೂಡಿ ಅಧಿಕಾರ ಅನುಭವಿಸಬೇಕು, ಜನರಿಗೆ ಈ ರಾಜ್ಯಕ್ಕೆ ಒಳ್ಳೆಯಾಗತಕ್ಕಂಥ ಒಳ್ಳೆ ಸರ್ಕಾರವನ್ನು ಕೊಡ್ಬೇಕಂತಕ್ಕಂಥ ಅಭಿಪ್ರಾಯ ಇಬ್ಬರು ಕಡೆ ಇರೋದ್ರಿಂದ ನಮ್ಮ ಬಹುಶಃ ಹೊಂದಾಣಿಕೆ ಆ ಮಟ್ಟದಲ್ಲಿ ನಡೀತದೆ. ಸೊ ಬಿಜೆಪಿ ಅವರಿಗೆ ಕೂಡಿ ಬಾಳೋಣ ಅನ್ನೋದು ನಿಮ್ಮ ಸಂದೇಶ. ಹೌದು. ಹಾಗಿದ್ರೆ ಉಪೇಂದ್ರ ಪೈ ಅವರು ಸಿರ್ಸಿ ಕ್ಷೇತ್ರದ ಆಕಾಂಕ್ಷಿಯೋ ಅಥವಾ ತ್ಯಾಗಿಯೋ? ಇಲ್ಲಿ ಆಕಾಂಕ್ಷಿ ತ್ಯಾಗಿ ಅನ್ನತಕ್ಕಂಥ ಪ್ರಶ್ನೆ ಬರೋದಿಲ್ಲ. ಬಹುಶಃ ನಾನು ಕೂಡ ಒಂದು ರಾಜಕೀಯದಲ್ಲಿ 37-38 ವರ್ಷಗಳಿಂದ ಕೂಡ ನಾನು ಎಲ್ಲಾ ವಿಭಾಗದಲ್ಲಿ ಬಿಜೆಪಿಯ ಪ್ರಾರಂಭಿಕ ₹1 ಸದಸ್ಯರಿಂದ ಹಿಡಿದು ಇವತ್ತು 2023 ಅಭ್ಯರ್ಥಿ ತನಕ ನಾನು ಆಗಿದ್ದೇನೆ. ಅದನ್ನು ನಾನು ಯಾವುದೇ ಚುನಾವಣೆಯಲ್ಲೂ ಕೂಡ ಎಲ್ಲೂ ಕೂಡ ನಾನು ಟಿಕೆಟ್ ಆಕಾಂಕ್ಷಿಯಾಗಿ ನಾನು ಅರ್ಜಿ ಎಲ್ಲೂ ಸಲ್ಲಿಸಲಿಲ್ಲ ಇವತ್ತಿಗೂ. ಕಳೆದ ಬಾರಿ ಆದರೂ ಕುಮಾರಸ್ವಾಮಿ ಅವರು ನನ್ನ ಬಗ್ಗೆ ಎಲ್ಲೋ ವಿಷಯಗಳನ್ನು ತಿಳ್ಕೊಂಡು ಮಾಹಿತಿ ತಿಳ್ಕೊಂಡು ನಮ್ಮ ಪಕ್ಷಕ್ಕೆ ಅಭ್ಯರ್ಥಿ ಬೇಕು, ನಿಮ್ಮಂತರ ಅವಶ್ಯಕತೆ ಇದೆ ಬಾ ಅಂತ ಹೇಳಿ ನನಗೆ ಏನು ಕರೆದು ಅಭ್ಯರ್ಥಿಯನ್ನಾಗಿ ಮಾಡಿ ಬಿ ಫಾರ್ಮ್ ಕೊಟ್ಟರು. ಸರಿ, ಅರ್ಥ ಸಂಗೆ ಕೊಟ್ಟ ಕುದುರೆ ಅದನ್ನ ಇರಲೇಬೇಕಾಯ್ತು. ಇಲ್ಲ ಸಾಕಷ್ಟು ಕಡೆ ಹಾಗಾಗಿ ಈ ರೀತಿ ನಡೆದಿದೆ. ಯಾಕೆ ಅಂದ್ರೆ ಬೇರೆ ಪಕ್ಷಗಳಲ್ಲಿ ಟಿಕೆಟ್ ಆಕಾಂಕ್ಷಿಗಳಾಗಿದ್ದು ಟಿಕೆಟ್ ಕೊಡ್ಲಿಲ್ಲ ಅಂದಾಗ ಅನಿವಾರ್ಯವಾಗಿ JDS ಸೇರದ ಉದಾಹರಣೆಗಳಿವೆ. ಉದಾಹರಣೆಗೆ ಗೋಟ್ನಿಕರ್, ಇವನ್ ಸೂರಜ್ ನಾಯ್ಕರು ಬಿಜೆಪಿಯಲ್ಲಿ ಟಿಕೆಟ್ ನಮ್ಮ ಜೊತೆ ಕೆಲಸ ಮಾಡಿದ್ರು. ಎಸ್, ಅದ್ರ ಉಪೇಂದ್ರ ಪೈ ಅವರು ಸೂರಜ್ ನಾಯ್ಕರು ನಾವೆಲ್ಲ ಸೇರಿ ಕೆಲಸ ಮಾಡಿದ್ರು. ಆದ್ರೆ ನಾನು ಆಕಾಂಕ್ಷಿಯಾಗಿ ಇಲ್ಲಿಯವರೆಗೂ ಯಾವುದೇ ಪಕ್ಷಕ್ಕೆ ನಾನು ಅರ್ಜಿ ಇದೆಲ್ಲ ಸಲ್ಲಿಸಿಲ್ಲ. ಬಿಜೆಪಿಯಲ್ಲಿ ನಾನು 26-27 ವರ್ಷದಲ್ಲಿ ಕಾರ್ಯಕರ್ತ ಆದ್ರೆ ನಾನು ಒಂದು ಸಂದರ್ಭದಲ್ಲೂ ಕೂಡ ನನಗೊಂದು ಅವಕಾಶ ಕೊಡ್ರಿ ಅಂತ ಕೇಳಲಿಲ್ಲ. ಮತ್ತು ಯಾವ ಬೇರೆ ಉಪಚುನಾವಣೆ ಕೂಡ ನಾನು ನಿಲ್ಲಿಲ್ಲ. ಮೊದಲನೇದಾಗಿ ಪ್ರಾರಂಭಿಕವಾಗಿ ಈ ಚುನಾವಣೆ ನಾನು ಸ್ಪರ್ಧಿಸಬೇಕಾಯ್ತು. ಕಾರಣ ಕುಮಾರಸ್ವಾಮಿ ಅವರು ಕರೆದಂಗೆ ಆ ಒಂದು ಸ್ಥಾನವನ್ನು ಕೊಟ್ಟರು. ಅದನ್ನು ನಾನು ನನ್ನ ಕೈಲಿ ಹಾಗೆ ನಿಭಾಯಿಸ ಪ್ರಾಮಾಣಿಕವಾಗಿ ನಾನು ಅದನ್ನು ನಿಭಾಯಿಸಿದ್ದೇನೆ. ಸೋಲು ಗೆಲುವು ಇರಬಹುದೇ. ಈಗ ಹಾಗಾದ್ರೆ ಕುಮಾರಸ್ವಾಮಿ ಅವರು ಸಿರ್ಸಿ ಕ್ಷೇತ್ರದಲ್ಲಿ ಉಪೇಂದ್ರ ಪೈ ಅವರೇ ನೀವು ನಿಲ್ಲಿ, ನಾನು ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡಿ ಮಾತುಕತೆ ಮಾಡಿಕೊಂಡು ಈ ಕ್ಷೇತ್ರವನ್ನ ನೀವು ಪ್ರತಿನಿಧಿಸಬೇಕು ಅಂದ್ರೆ ನೀವು ಸ್ಪರ್ಧೆ ಮಾಡ್ತೀರಿ. ಅವ್ರು ಹೇಳಿದ್ರು, ಅವ್ರು ಯಾವ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಅವರು ನೀವು ನಿಲ್ಬೇಕಂತಾರೆ, ನೀವು ಅವಶ್ಯಕತೆ ಇದೆ ಅಂತ ಹೇಳ್ತಾರೆ. ಇದ್ರಲ್ಲಿ ನಾನು ಅವ್ರು ಯಾವತ್ತೂ ಕುಮಾರಸ್ವಾಮಿ ಅವ್ರ ಮಾತಿಗೆ ನಾನು ಬದ್ಧನಾಗಿದ್ದೇನೆ. ಎಸ್, ವಿಶ್ವಂಬರ ನೇರ ಮಾತು ಕಾರ್ಯಕ್ರಮ ಮುಂದುವರಿಯುತ್ತೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.